ಬ್ರಹ್ಮಗಂಟು ಸೀರಿಯಲ್ ಮೂಲಕ ಪ್ರತಿ ಪ್ರೇಕ್ಷಕನ ಮನಸ್ಸಲ್ಲಿ ಗಂಟು ಹಾಕಿಕೊಂಡಿದ್ದಂತಹ ಗೀತಾ ಭಾರತಿ ಭಟ್ ಅವರು ಬೆಳ್ಳಿತೆರೆಯಲ್ಲೂ ಕಮಾಲ್ ಮಾಡಿದ್ದಾರೆ. ಈ ಹಿಂದೆ ಸಿನಿಮಾದಲ್ಲಿ ರಾಣಿಯಾಗಿ ಮಿಂಚಿದ್ರು. ಸದ್ಯಕ್ಕೆ ಪ್ರಸಂಗವನ್ನ ಹೇಳಕ್ಕೆ ಹೊರಟಿದ್ದಾರೆ. ಯಾವ ಪ್ರಸಂಗ ಯಾವ ಥರ ಇರುತ್ತೆ ಅನ್ನೋದನ್ನ ಅವರೇ ಹೇಳ್ತಾರೆ. ರವಿಕೆ ಪ್ರಸಂಗ ಅನ್ನುವಂಥದ್ದು ಈಗ ಪ್ರತಿ ಪ್ರೇಕ್ಷಕನ ಬಾಯಲ್ಲಿ ಬರ್ತಾ ಇದೆ. ಅದಕ್ಕೆ ಕಾರಣ ಗೀತಾ ಭಾರತಿ ಭಟ್. ಸೊ ಏನು ಹೇಳ್ತೀರಾ? ರವಿಕೆ ಪ್ರಸಂಗ ಆ್ಯಕ್ಚುಲಿ ಎಲ್ಲ ಹೆಣ್ಣುಮಕ್ಕಳು ಅನುಭವಿಸೋವಂಥ ಒಂದು ಗೋಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾತಕ್ಕಂತಂದರೆ ಒಂದು ಟೈಲರ್ ಹತ್ರ ಹೋಗ್ಬಿಟ್ಟು ಈ ಥರ ಹೊಲಿರಿ ಅಂತ ಒಂದು ಆಸೆಯಿಂದ ಒಂದು ಬ್ಲೌಸನ್ನು ಕೊಟ್ಟಾಗ ಟೈಲರ್ ಒಂದು ಟೈಮಿಗೆ ಕೊಡೋದಿಲ್ಲ, ಇನ್ನೊಂದು ಹೇಳಿದ ಥರ ಅಂತೂ ಹೊಲ್ದಿರೋದೇ ಇಲ್ಲ. ಸೊ ಈ ರೀತಿಯಾದ ಒಂದು ಇನ್ಸಿಡೆಂಟ್ ಒಬ್ಬ ಹೆಣ್ಮಕ್ಳ ಜೀವನದಲ್ಲಿ ನಡೆದಾಗ ಅದು ಯಾವ ರೀತಿ ಅತಿರೇಕಕ್ಕೆ ಹೋಗ್ಬೋದು, ಅವಳು ಕೋರ್ಟ್ ತನಕ ಬ್ಲೌಸ್ನ ತೊಗೊಂಡು ಹೋಗ್ತಾಳೆ. ಸೊ ಏನಾಗುತ್ತೆ ಕಥೆಯಲ್ಲಿ ಅನ್ನೋವಂಥ ಒಂದು ಎಳೆಯನ್ನು ಇಟ್ಕೊಂಡು ಮಾಡಿರೋವಂಥ ಸಿನಿಮಾ ರವಿಕೆ ಪ್ರಸಂಗ. ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಚಿತ್ರ. ಒಂದು ಸೋಷಿಯಲ್ ಮೆಸೇಜ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಇವಾಗ ಬ್ಲೌಸ್ ಅಂದ ತಕ್ಷಣ ಎಲ್ಲರೂ ಏನು ಯೋಚನೆ ಮಾಡ್ತಾರೆ, ಏನೋ ಡಬಲ್ ಮೀನಿಂಗ್ ಇರುತ್ತೆ, ಫುಲ್ಲು ಡಬಲ್ ಮೀನಿಂಗ್ ಡೈಲಾಗ್ಸ್ ಇರುತ್ತೆ ಅಂತ ಯೋಚನೆ ಬರುತ್ತೆ ಹೊರತು ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ಬಾಗಿನದಲ್ಲಿ ಒಂದು ರವಿಕೆಯ ತುಂಡನ್ನು ಕೂಡ ಇಟ್ಕೊಡ್ತಾರೆ, ಬ್ಲೌಸ್ ಪೀಸ್ ಏನಂತಾರೆ ಅದನ್ನು ಇಟ್ಕೊಡ್ತಾರೆ. ಆ ರೀತಿ ಯಾರೂ ಯೋಚನೆ ಮಾಡೋದಿಲ್ಲ. ಸೊ ಒಂದು ರವಿಕೆಗೆ ಒಂದು ಸ್ಪೆಕ್ಟ್ರಮ್ ಕಂಪ್ಲೀಟ್ ಮಾಡೋದಕ್ಕೆ ಬೇರೆ ಬೇರೆ ಶೇಡ್ಸ್ ಇದೆ, ಒಂದು ರವಿಕೆಗೂ ಬೇರೆ ಬೇರೆ ಶೇಡ್ಸ್ ಇದೆ. ಸೊ ನಮ್ಮ ಚಿತ್ರದಲ್ಲಿ ನಾಯಕ ಯಾರು ಅಂತ ಎಲ್ಲರೂ ಕೇಳ್ತಿರ್ತಾರೆ. ಸೊ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿತ್ರದಲ್ಲಿ ನಾಯಕ ನಮ್ಮ ರವಿಕೆ ಅಂತ. ಸೊ ಇಷ್ಟು ಅದ್ಭುತವಾಗಿರೋ ಸಿನಿಮಾ ಅಂತಂದರೆ ಆಬ್ವಿಯಸ್ಲಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಎಲ್ಲ ಹೆಣ್ಮಕ್ಳು ಬಂದು ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಫೆಬ್ರವರಿ 16ನೇ ತಾರೀಕು ನಮ್ಮ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಹೆಣ್ಮಕ್ಳು ರವಿಕೆ ಹೊಲಿಸ್ಬೇಕು ಅಂತಂದರೆ ಅದಕ್ಕೆ ಪಾಕೆಟಿಂದ ದುಡ್ಡು ಖರ್ಚು ಮಾಡಬೇಕಾಗಿರೋದು ಗಂಡ್ಮಕ್ಳು. ಸೊ ಅವರು ಬಂದು ನೋಡಬೇಕು, ಅವ್ರಿಗೂ ಅರ್ಥ ಆಗುತ್ತೆ ಹೆಣ್ಮಕ್ಳು ಗೋಳೇನು ಅಂತ. ಸೊ ಸಕುಟುಂಬ ಸಮೇತರಾಗಿ ಬಂದು ಕೂತು ಎಂಜಾಯ್ ಮಾಡ್ಬೋದಾದಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಫ್ಯಾಮಿಲಿ ಡ್ರಾಮಿಡಿ ಅಂತಲೇ ಹೇಳ್ಬೋದು, ಕಾಮಿಡಿ ಪ್ಲಸ್ ಡ್ರಾಮಾ. ಸೊ ಇದು ಎಲ್ಲದರ ಅದ್ಭುತ ಕಾಂಬಿನೇಷನ್ ಇರುವಂಥ ಚಿತ್ರ ರವಿಕೆ ಪ್ರಸಂಗ. ಸೊ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಷ್ಟು ಹತ್ತಿರ ಆಗುತ್ತೆ ಈ ಚಿತ್ರ? ಯಾಕಂದರೆ ಮದುವೆ ಆದ ಹೆಣ್ಮಕ್ಳಿಂದ ಹಿಡಿದು ಈಗಿನ ಟ್ರೆಂಡಿಯಾಗಿ ಹೊಲಿಸುವಂಥ ರವಿಕೆಗಳಿರ್ಬೋದು, ಎಷ್ಟು ಹತ್ತಿರ ಆಗುತ್ತೆ? ತುಂಬ ಹತ್ತಿರ ಆಗುತ್ತೆ ಮ್ಯಾಮ್. ಯಾತಕ್ಕಂತ ಹೇಳಿದ್ರೆ ಇವಾಗ ಹೆಣ್ಮಕ್ಳು ಅಲಂಕಾರ ಪ್ರಿಯರು ಅಂತ ಹೇಳ್ತಾರೆ. ಅವ್ರಿಗೆ ರೆಡಿ ಆಗೋದು ಅಂದ್ರೇ ಒಂದು ದೊಡ್ಡ ಸಂಭ್ರಮ. ಒಂದು ಫಂಕ್ಷನ್ಗೆ ಅವ್ರು ರೆಡಿ ಆಗ್ತಿದ್ದಾರೆ ಅಂತಂದರೆ ಒಂದು ತಿಂಗಳಿಂದನೇ ಫುಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಈ ಥರ ಮೆಟೀರಿಯಲಲ್ಲಿ ನನ್ನ ಬಟ್ಟೆ ಇರಬೇಕು, ನನ್ನ ಬ್ಲೌಸ್ ಈ ಡಿಸೈನಲ್ಲಿ ಇರಬೇಕು, ನನ್ನ ಜ್ಯುವೆಲ್ರಿ ಈ ಥರ ಇರಬೇಕು, ಅದಕ್ಕೆ ಮ್ಯಾಚಿಂಗ್ ಚಪ್ಪಲಿ ಈ ಥರ ಇರಬೇಕು, ಕ್ಲಿಪ್ಪು ಮ್ಯಾಚಿಂಗ್ ಇರಬೇಕು, ಎಲ್ಲದೂ ಪ್ಲ್ಯಾನ್ ಮಾಡ್ಕೋತಾರೆ. ಹೊಲಿಯೋದಕ್ಕೆ ಆಸೆಯಿಂದ ಕೊಡ್ತಾರೆ. ಆ್ಯಂಡ್ ಅವ್ರ ಮೈಂಡಲ್ಲಿ ಅವ್ರು ಆಲ್ರೆಡಿ ಒಂದು ಖಯಾಲಿ ಪುಲಾವ್ ಏನಂತಾರೆ ಅದು ಅವ್ರದ್ದು ಅಲ್ಲಿ ಕುಕ್ ಆಗ್ತಾ ಇರುತ್ತೆ ಮೈಂಡಲ್ಲಿ. ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀನಿ ನಾನು ಈ ಸಾಂಗಿಗೆ ರೀಲ್ಸ್ ಮಾಡ್ತೀನಿ ಅಂತೆಲ್ಲ ಮೈಂಡಲ್ಲಿ ಅನ್ಕೋತಿರ್ತಾರೆ. ಆದರೆ ಲಾಸ್ಟಲ್ಲಿ ಟೈಲರು ಅಧ್ವಾನವಾಗಿ ಆ ಡ್ರೆಸ್ನ ಹೊಲ್ಕೊಟ್ಬಿಟ್ರೆ ಆ ಖಯಾಲಿ ಪುಲಾವ್ ಏನು ಖಾಲಿ ಪಲಾವ್ ಆಗೋಗುತ್ತೆ. ಸೊ ಆವಾಗ ರೀಲ್ಸು ಇಲ್ಲ, ಈ ಕಡೆ ಸೆಲೆಬ್ರೇಷನು ಇಲ್ಲ, ಈ ಕಡೆ ಫಂಕ್ಷನು ಇಲ್ಲ, ಏನೂ ಇಲ್ಲ ಆಗೋಗುತ್ತೆ. ಸೊ ಈ ಥರದ ಸಿಚುವೇಶನ್ ಐ ಆಮ್ ಶ್ಯೂರ್ ತುಂಬ ಜನ ಹೆಣ್ಮಕ್ಳು ಅನುಭವಿಸಿರ್ತಾರೆ. ನಿಮಗಾಗಲಿ ನನಗಾಗಲಿ ಇಲ್ಲಿರೋ ಭಾರತೀಯ ನಾರಿಯರು, ಸೀರೆ ಉಡುವ ಎಲ್ಲ ನಾರಿಯರಿಗಾಗಲಿ ಈ ಥರದ್ದೊಂದು ರವಿಕೆ ರಗಳೆ ಖಂಡಿತವಾಗ್ಲೂ ಆಗಿರುತ್ತೆ. ಸೊ ತುಂಬ ಹತ್ತಿರ ಅನಿಸುತ್ತೆ ಮ್ಯಾಮ್. ಇವಾಗ ಅವ್ರು ಕೂತ್ಕೊಂಡು ಚಿತ್ರ ನೋಡ್ತಿರ್ಬೇಕು ಅಂತಂದರೆ ಸಾನ್ವಿ ಜೀವನದಲ್ಲಿ ಏನೋ ನಡೀತಾ ಇದೆ ಅಂದಾಗ ಅವರಲ್ಲಿ ಅವರನ್ನು ನೋಡ್ಕೋತಾರೆ. ಯಾಕಂದರೆ ಅವ್ರ ಜೀವನದಲ್ಲೂ ಆ ಥರದ್ದೊಂದು ಪ್ರಸಂಗ ನಡೆದಿರುತ್ತೆ. ಸೊ ತುಂಬ ರಿಲೇಟ್ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಸಾನ್ವಿ ಎಷ್ಟು ಫನ್ನಿ ಆಗಿರ್ತಾಳೆ, ಎಷ್ಟು ಸೀರಿಯಸ್ ಆಗ್ತಾಳೆ ಅಂತ? ಸಾನ್ವಿ ಆ್ಯಕ್ಚುಲಿ ತುಂಬ ಫನ್ ಲವಿಂಗ್ ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಪಾತ್ರ ಸಾನ್ವಿಯದ್ದು. ಅವಳು ಈ ಹುಡುಗನನ್ನು ಇಂಪ್ರೆಸ್ ಮಾಡಲಿಕ್ಕೆ ಒಂದು ರವಿಕೆಯನ್ನು, ಒಂದು ಸ್ಟೈಲಿಶ್ ರವಿಕೆಯನ್ನು ಹೊಲಿಸ್ಲಿಕ್ಕೆ ಹೋಗ್ತಾಳೆ. ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಅವಳಿಗೆ. ಚಂದ್ರಣ್ಣ ಅಂದರೆ ಟೈಲರ್, ಚಂದ್ರಣ್ಣನಲ್ಲಿ ಹೋಗಿ ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟಿದ್ದಾಳೆ. ತುಂಬ ಆಸೆ ಇದೆ ಈ ಥರ ಆ ಹುಡುಗ ಇಂಪ್ರೆಸ್ ಆಗ್ತಾನೆ, ಆಮೇಲೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಕನ್ಸ್ಕೊಳ್ತಾ ಇದ್ದಾಳೆ. ಬಟ್ ಈ ಥರ ಬ್ಲೌಸ್ ಅಧ್ವಾನ ಆದಾಗ ತುಂಬ ಸಿಟ್ಟು ಬರುತ್ತೆ ಅವಳಿಗೆ. ಅವಳು ಕೋಪ ಬಂದು ಟೈಲರ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾಳೆ. ಆದರೆ ಸಾಯಿಸೋದಕ್ಕಾಗಲ್ಲ. ನಾವೆಲ್ಲರೂ ಮೈಂಡಲ್ಲಿ ಸಾಯಿಸ್ತೀವಿ ಅಷ್ಟೇ, ಆದರೆ ರಿಯಲಾಗಿ ಸಾಯಿಸೋದಕ್ಕಾಗಲ್ಲ. ಕೋರ್ಟ್ಗೆ ಹೋಗ್ತಾಳೆ ಬ್ಲೌಸ್ ತೊಗೊಂಡು, ನನಗೆ ನ್ಯಾಯ ಬೇಕು ಅಂತ. ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ, ಆಮೇಲೆ ಕೋರ್ಟ್ಗೆ ಹೋಗ್ತಾಳೆ. ಆಮೇಲೆ ಏನಾಗುತ್ತೆ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು. ಸೊ ಸಾನ್ವಿ ಎರಡೂ ಏನು ಒಂದು ಫನ್ ಲವಿಂಗ್ ನೇಚರು ಕಾಣಿಸುತ್ತೆ, ಈ ಕಡೆ ಒಂದು ಸೀರಿಯಸ್ನೆಸ್ಸು ಕಾಣಿಸುತ್ತೆ ಸಾನ್ವಿದು. ಸಿನಿಮಾ ಕತೆ ಒಪ್ಕೊಳ್ಳೋಕ್ಕೆ ಏನಾದರೂ ಒಂದು ರೀಸನ್ ಬೇಕು. ಗೀತಾ ಭಾರತಿ ಭಟ್ ಈ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕಾರಣ ಏನು?
ಒಂದು ರವಿಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ದೊಡ್ಡ ಕಾರಣ ಬೇಕಾ? ಯಾತಕ್ಕಂತ ಹೇಳಿದ್ರೆ ಒಂದು ನೊಣವನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಯಾರೋ ಒಬ್ರಿಗೆ ತಲೆಯಲ್ಲಿ ಕೂದಲಿಲ್ಲ ಅನ್ನೋ ಒಂದು ಚಿಕ್ಕ ಎಳೆಯನ್ನು ಇಟ್ಕೊಂಡು ಅದ್ಭುತವಾದ ಸಿನಿಮಾಗಳು ಬರ್ತವೆ. ಇವಾಗ ನೀವು ಮಲಯಾಳಂ ಸಿನಿಮಾಗಳು ನೋಡಿ ಅಥವಾ ಕೆಲವೊಂದು ಕಾಂಟೆಂಟ್ ಬೇಸ್ ಸಿನಿಮಾಗಳು ನೋಡಿದ್ರೆ ಅದರಲ್ಲಿ ಆ್ಯಕ್ಚುಲಿ ದೊಡ್ಡ ವಿಚಾರ ಏನೂ ಇರೋದಿಲ್ಲ, ಆಡಂಬರ ಇರೋದಿಲ್ಲ, ಕತ್ತಲೆ ಇರೋದಿಲ್ಲ, ದೊಡ್ಡ ಬಜೆಟ್ ಇರೋದಿಲ್ಲ, ಏನೂ ಇರೋದಿಲ್ಲ. ಒಂದು ಚಿಕ್ಕ ವಿಚಾರವನ್ನು ಅಚ್ಚುಕಟ್ಟಾಗಿ ಬ್ಯೂಟಿಫುಲ್ಲಾಗಿ ತೋರಿಸ್ತಾ ಬರ್ತಾರೆ. ಆ್ಯಂಡ್ ಅದು ಎಲ್ರಿಗೂ ರಿಲೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅದರಲ್ಲಿ ರಿಯಾಲಿಟಿ ಇರುತ್ತೆ, ನಿಜ ಜೀವನದಲ್ಲಿ ಒಬ್ಬರು ಅನುಭವಿಸೋವಂಥ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಈ ಚಿತ್ರದಲ್ಲೂ ಅದಿದೆ. ನಾನು ಒನ್ ಲೈನ್ ಕೇಳಿದಾಗಲೇ ನನಗೆ ಕಿವಿ ನೆಟ್ಟಗಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ಬ್ಲೌಸ್ನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಇವರು, ಏನಿರ್ಬೋದು ಈ ಸಿನಿಮಾದಲ್ಲಿ, ಯಾವ ರೀತಿ ಇರ್ಬೋದು ಅಂತ. ಆದರೆ ಕತೆ ಕೇಳಿದ ನಂತರ ನನಗೆ ರಿಯಲೈಸ್ ಆಗಿದ್ದು ಒಂದು ಸೂಕ್ಷ್ಮವಾದ ವಿಚಾರ, ಒಂದು ಬ್ಲೌಸನ್ನು ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ, ಜನರನ್ನು ನಗಿಸ್ತಾ ಇದ್ದಾರೆ, ಒಂದು ಸೋಷಿಯಲ್ ಮೆಸೇಜು ಕೊಡ್ತಾ ಇದ್ದಾರೆ ಅಂತ. ಸೊ ಐ ಥಾಟ್ ಇಟ್ ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್. ನನಗಿಲ್ಲ ಅನ್ನೋದಕ್ಕೆ ಎಲ್ಲೂ ಒಂದು ರೀಸನ್ನೇ ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿ ಒನ್ ಲೈನ್ ಕೇಳಿದ್ರಿಂದ ಹಿಡಿದು ಇಲ್ಲಿ ಚಿತ್ರವಾಗಿ ರಿಲೀಸ್ ಆಗ್ಲಿಕ್ಕೆ ರೆಡಿಯಾಗಿ ನಿಂತಿದೆ ಇವಾಗ ಚಿತ್ರ. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಚಿತ್ರದ ಬಗ್ಗೆ, ಈ ಕಾನ್ಸೆಪ್ಟ್ ಬಗ್ಗೆ. ಎಲ್ಲ ಹೆಣ್ಮಕ್ಳು ಗ್ಯಾರಂಟಿ ಇದಕ್ಕೆ ರಿಲೇಟ್ ಆಗ್ತಾರೆ, ತುಂಬ ಇಷ್ಟಪಡ್ತಾರೆ, ಫೋರ್ಸ್ ಮಾಡಿ ಮನೆಯವ್ರನ್ನೆಲ್ಲ ಕರ್ಕೊಂಡೋಗಿ ಚಿತ್ರ ನೋಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ. ಆ ಪಾತ್ರದ ಪಾತ್ರಧಾರಿಗೂ ಗೀತಾ ಭಾರತಿ ಭಟ್ಟಿಗೂ ಸಾಮ್ಯತೆ ಇದೆಯಾ? ಖಂಡಿತವಾಗ್ಲೂ ಸಾಮ್ಯತೆ ಇದೆ, ತುಂಬ ಸಾಮ್ಯತೆ ಇದೆ. ಸಾನ್ವಿ ಒಬ್ಬ ಕೇರ್ ಫ್ರೀ ಲೇಡಿ. ನಾನು ಮುಂಚೆ ಬ್ರಹ್ಮಗಂಟು ಗೀತಾ ಮೈಂಡ್ಸೆಟ್ಟಲ್ಲಿದ್ದಾಗ ನಾನು ಒಂಥರ ಪಾಪ ಇರ್ತಿದ್ದೆ. ಯಾರಾದರೂ ಏನಾದರೂ ಇವಳು ಹಿಂಗಿದ್ದಾಳೆ ಅಂತಂದರೆ ನೀನು ನಿಜಾನೇ ಹೇಳ್ತಿದ್ದಾರಲ್ಲ, ಯಾಕೆ ಸುಮ್ಮನೆ ಕಿರಿಕ್ ಮಾಡಬೇಕು ಅನ್ನೋ ಥರ ಸುಮ್ಮನೆ ಇರ್ತಿದ್ದವಳು. ಇವಾಗ ಸಾನ್ವಿಯ ಒಂದು ಪಾತ್ರ ಧರಿಸಿದ ಮೇಲೆ ನಾನು ಕಲ್ತಿದ್ದೇನು ಅಂದರೆ, ಅದಕ್ಕೂ ಮುಂಚೆಯಿಂದನೂ ಒಂದು ಕಾನ್ಫಿಡೆನ್ಸ್ ಇತ್ತು, ಆದರೆ ಸಾನ್ವಿಯಿಂದನೂ ನಾನು ಕಲ್ತಿದ್ದಿದೆ. ಸಾನ್ವಿ ಒಂಥರ ಕ್ಯಾರೇ ಅನ್ನೋದಿಲ್ಲ, ನೀನೇನಾದರೂ ಅನ್ಕೋತೀಯಾ ಅನ್ಕೋ, ನಿನಗೆ ನೀನು ಅನ್ಕೋ, ನನಗದು ಮ್ಯಾಟ್ರೇ ಆಗಲ್ಲ ಅನ್ನೋ ಥರದ್ದೊಂದು ಹುಡುಗಿ. ಶಿ ದ ಬಿಂದಾಸ್ ಗರ್ಲ್. ಇನ್ನೊಂದು ಸಾಮ್ಯತೆ ಏನು ಅಂತಂದರೆ, ಸಾನ್ವಿಗೆ ಮನೆಯಲ್ಲಿ ಅಪ್ಪ ಅಮ್ಮ ಸೇರಿ ಗಂಡು ಹುಡುಕ್ತಾ ಇದ್ದಾರೆ. ಅವ್ರಿಗೆ ತುಂಬ ಟೆನ್ಷನ್ ಇದೆ, ಮಗಳದೊಂದು ಮದುವೆ ಮಾಡಿಬಿಡ್ಬೇಕಲ್ಲ ಅಂತ. ನಮ್ಮ ಮನೆಯಲ್ಲೂ ಅದೇ ಪರಿಸ್ಥಿತಿ. ಸೊ ಸಾನ್ವಿ ಬಂದಿರೋ ಹುಡುಗರನ್ನೆಲ್ಲ ಒಂದಲ್ಲ ಒಂದು ರೀಸನ್ ಹೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ಗೀತಾನೂ ಆಲ್ಮೋಸ್ಟ್ ಅದೇ ಥರ ಮಾಡ್ತಾ ಇದ್ದಾಳೆ ಅಂದ್ಕೊಳ್ಳಿ. ಸೊ ಇದೆ, ತುಂಬ ಸಾಮ್ಯತೆಗಳಿದೆ.